ಜಗತ್ತಿನಾದ್ಯಂತ 150 ಕೋಟಿಗೂ ಅಧಿಕ ಮಂದಿ ಕಿವುಡತನದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೆಸರಾಂತ ನಾಯಕ್ ಸ್ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕರಾದಂತ ಎಂಜೆಎಸ್ ನಾಯಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಎಂಜೆಎಸ್ ನಾಯಕ್ ಅವರು ಈ ಸಂಖ್ಯೆ 2050 ರಿಂದ 250 ಕೋಟಿ ಆಗಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಬಹಿರಂಗಪಡಿಸಿದೆ. ಅಲ್ಲದೆ ಶ್ರವಣ ದೋಷಕ್ಕೆ ಕಾರಣವೇನು, ಅದಕ್ಕೆ ಪರಿಹಾರವೇನು ಎಂಬುದರ ಬಗ್ಗೆ ತಿಳಿಸಿದ್ದಾರೆ. ಮೂರನೇ ತಾರೀಕು ಮಾರ್ಚ್ 14ರಂದು ನಡೆಯಲಿರುವ ವಿಶ್ವ ಶ್ರವಣ ದಿನದ ಪ್ರಯುಕ್ತ ಇವತ್ತು ನಾಯಕ್ ಸ್ಪೀಚ್ ಅಂಡ್ ಹೇಳಿ ಕ್ಲಿನಿಕ್ ಮತ್ತು ಎನ್ರಿಚ್ ರಿಹಾಬಿಲಿಟೇಷನ್ ಟ್ರಸ್ಟ್ ಈ ಮೂಲಕ ಪ್ರೆಸ್ ಮೀಟ್ ಕರೆದಿದ್ದೇವೆ. ನನ್ನ ಎಡಗಡೆ ಕೂತಿರೋರು ಮಿಸ್ಟರ್ ಮೋಹನ್ ಕುಮಾರ್ ಸಿ.ವಿ. ಎನ್ರಿಚ್ ರಿಹಾಬಿಲಿಟೇಷನ್ ಟ್ರಸ್ಟ್ನ ಧರ್ಮದರ್ಶಿ ಟ್ರಸ್ಟ್. ಹೊರಗಡೆ ಕೂತಿರುವಂತಹವರು ಶ್ರೀ ಸಿರಿಗೆರೆ ತಿಪ್ಪೇಶ್ ಅವರು, ಎನ್ರಿಚ್ ಟ್ರಸ್ಟ್ನ ಸದಸ್ಯರು ಮತ್ತು ಪ್ಯಾಟ್ರನ್. ನಾವು ಎಂ.ಎಸ್.ಟಿ. ನಾಯಕ್ ಸ್ಪೀಚ್ ಅಂಡ್ ಕ್ಲಿನಿಕಲ್ ಡೈರೆಕ್ಟರು. ನಾವಿವತ್ತು ಇಲ್ಲಿ ಶ್ರವಣ ಸಮಸ್ಯೆ ಎಷ್ಟು ಮುಖ್ಯ, ಶ್ರವಣ ಸಮಸ್ಯೆ ನಿವಾರಿಸೋದು ಎಷ್ಟು ಮುಖ್ಯ, ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಈ ಪ್ರಯುಕ್ತ ನಮಗೆ ಕೊಟ್ಟಿರುವಂಥ ವರದಿಯನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿ ಕೆಲವು ಮುಖ್ಯ ಅಂಶಗಳನ್ನು ತಮ್ಮ ಗಮನಕ್ಕೆ, ಮಾಧ್ಯಮದ ಗಮನಕ್ಕೆ ಮತ್ತು ನಿಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲು ಬಯಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತು ಕಿವಿ ಎಷ್ಟು ಮುಖ್ಯ ಅಂತ. ಕರೋನಾ ಟೈಮಲ್ಲಿ ಎಲ್ಲ ಸಂಪರ್ಕಗಳು ಕೂಡ ಕಳೆದು ಹೋದಾಗ ನಮಗೆ ಫೋನ್ ಮುಖಾಂತರ ನಾವು ಮಾತಾಡಲಿಕ್ಕೆ, ನಮ್ಮ ಸ್ನೇಹಿತರು ಬಂಧುಗಳವ್ರ ಜೊತೆ ಮಾತಾಡಲಿಕ್ಕೆ ಕಿವಿ ಮಾತ್ರ ಸಹಾಯ ಮಾಡ್ತು. ಕಿವಿಗಳು ರೇಡಾದಂತೆ 24 ಗಂಟೆ 24/7 ಕೆಲಸ ಮಾಡ್ತೇವೆ ಹೃದಯದಂತೆ. ಒಂದು ಕ್ಷಣ ಯೋಚನೆ ಮಾಡಿ, ಕಿವಿ ಕೇಳದೇ ಇರೋರು ಪ್ರತಿ ನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟು ಕಷ್ಟಪಡ್ಬೋದು ಅಂತ. ಕಿವಿ ಸಮಸ್ಯೆ ಇದ್ದರೆ ವೈಯಕ್ತಿಕ ಸಮಸ್ಯೆ ಅಷ್ಟೇ ಅಲ್ಲ, ಅವರಿಗೆ ಮಕ್ಕಳಾದರೆ ಮಾತು ಕಲಿಯೋಕ್ಕಾಗಲ್ಲ. ಮಾತು ಮಾನವೀಯ ಗುಣ, ಮನಸ್ಸಲ್ಲಿ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ. ಕಿವಿ ಕೇಳಿದವರು ಮಾತು ಕಲ್ತ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಮಕ್ಕಳು ಹುಟ್ಟಿದಾಗ ತೊಂದರೆ ಇದ್ದರೆ ಬರ್ತಾ ಅವ್ರು ಸ್ಕೂಲ್ಗೆ ಹೋದಾಗ ಶುರು ಮಾಡಿದಾಗ ಪಾಠ ಕಲಿಯೋದಕ್ಕೆ ಕಷ್ಟ ಆಗುತ್ತೆ. ಅವರು ವಿದ್ಯೆನೇ ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತೆ. 50% ಮಕ್ಕಳು SSLC ಪಾಸ್ ಆಗಲ್ಲ. 50% ಮಕ್ಕಳು ಕಿವಿತನ ಸಮಸ್ಯೆ ಇರೋರು ಅವ್ರ ಮುಂದೆ ಉದ್ಯೋಗ ಪಡೆದ್ರೆ ಕನಸು, ಉದ್ಯೋಗ ಸಿಕ್ಕಿದ್ರು ಅವರಿಗೆ ಸಂಬಳ ಕಡಿಮೆ ಸಂಬಳ. ಸೊ ಹೀಗಾಗಿ ಶ್ರವಣ ಸಮಸ್ಯೆ ವೈಯಕ್ತಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸವಾಲುಗಳನ್ನು ಒಡ್ಡೋದಲ್ಲದೆ ದೇಶದ ಉತ್ಪಾದಕತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸಮೀಕ್ಷೆ ಮಾಡಿದೆ. ಈಗ ಸುಮಾರು 80% ಜನ ಕಿವಿ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ತಾ ಇಲ್ಲ. ಸುಮಾರು 150 ಕೋಟಿ ಜನ ವಿಶ್ವಾದ್ಯಂತ ಶ್ರವಣ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆದ್ರೂ ಕೇವಲ 20%, 17ರಿಂದ 20% ಜನ ಮಾತ್ರ ಪರಿಹಾರ ಪಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ 3 ಕಾರಣ ಹೇಳುತ್ತೆ ವಿಶ್ವಸಂಸ್ಥೆ. ಮೊದಲನೇ ಕಾರಣ ಸರಿಯಾದ ಮಾಹಿತಿ ಇಲ್ಲ ಜನಕ್ಕೆ, ಎಲ್ಲಿ ಅವ್ರ ಸಮಸ್ಯೆಗೆ ಎಲ್ಲಿ ಪರಿಹಾರ ತಗೊಳ್ಬೇಕು ಅಂತ ಹೇಳಿ. ಎರಡನೇದು ಕಿವುಡತನದ ಬಗ್ಗೆ ಇರುವಂತಹ ಮನಸ್ಥಿತಿ, ಕಳಂಕಿತ ಮನಸ್ಥಿತಿ. ಕಿವುಡನ್ನ ಕಳ್ಳರ ಥರ ನೋಡ್ತೀವಿ. ಕಳ್ಳರು ಅನ್ನೋದಕ್ಕಿಂತ ಅವ್ರು ಏನೋ ಅಪರಾಧ ಮಾಡಿದರೆ, ಯಾವುದೋ ಪೂರ್ವ ಜನದ ಪಾಪದಿಂದ ಇವರು ಕಿವಿ ಕೇಳ್ತಿಲ್ಲ ಅಂತ ಹೇಳಿ ಜನ ತಪ್ಪು ಅಭಿಪ್ರಾಯಕ್ಕೊಳಗಾಗಿದ್ದಾರೆ. ಹೀಗೆ ನಾವು ಯಾರನ್ನಾದ್ರು ಕಿವಿ ಸಮಸ್ಯೆ ಅವ್ರು ನೋಡಿದ್ರೆ ಅವರು ಸಮಾಜದಲ್ಲಿ ನಮ್ಮಂತೆ ಒಂದು ಬದುಕನ್ನು, ಸಾಮಾನ್ಯ ಬದುಕನ್ನು ಸಾಗಿಸಲು ಅವ್ರಿಗೆ ಕಷ್ಟ ಆಗುತ್ತೆ. ನಮ್ಮ ಕಿವಿ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೆ. ಯಾಕಂದರೆ ಅವ್ರನ್ನ ನಾವು ನೋಡೋ ರೀತಿನೇ ಬೇರೆ. ಅಪಹಾಸ್ಯ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ. ಮತ್ತು ಇವ್ರಿಗೆ
ಕಿವಿ ಹೇಳ್ಕೊಳ್ಳೋದಕ್ಕೂ ಕಷ್ಟ. ಯಾಕೆಂತಂದ್ರೆ ಕಿವಿ ಕೇಳುವಂಥ ಸಮಸ್ಯೆ ನಿಧಾನವಾಗಿ ಕೊಂಚವಾಗಿ ಕುಗ್ಗಿ ಒಂದು 5-6 ವರ್ಷ ಆದಮೇಲೆ ಅವ್ರ ಗಮನಕ್ಕೆ ತೀವ್ರತೆ ಜಾಸ್ತಿ ಆದಾಗ ಕಿವಿ ಕೇಳಲ್ಲ ಅಂತೇಳಿ ಅವ್ರಿಗನ್ಸಲ್ಲ. ಯಾರು ಮನೇಲಿರೋರು ಅವರ ಅಥವಾ ಸ್ನೇಹಿತರು ಹೇಳಬೇಕು, ನೋಡು ಅದೇನು ಹೇಳಿದ್ರು